ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಚಾರದಲ್ಲಿ ಮೋದಿ ಸರ್ಕಾರ ಹೊಸ ಪ್ರಯತ್ನವನ್ನು ಮಾಡ್ತಾ ಇದೆ. ಇದನ್ನು ತಡಿಬೇಕು ಅಂತ ನಿನ್ನೆ ಪ್ರಧಾನಿ ಪ್ರಕಟಿಸಿದ್ದಾರೆ ಟಾಸ್ಕ್ ಫೋರ್ಸ್ ಅನ್ನು. ನಂದನ್ ನೀಲೇಕಣಿಯವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ ರಚನೆಯಾಗುತ್ತೆ ಟಾಸ್ಕ್ ಫೋರ್ಸ್. ಪ್ರಹ್ಲಾದ್ ಜೋಶಿ ಅವರಿಗೆ ಈಗ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಮತ್ತೊಬ್ಬ ಕನ್ನಡಿಗ ನಂದನ್ ನೀಲೇಕಣಿ ಅವರಿಗೆ ಮೋದಿ ಸರ್ಕಾರ ಟಾಸ್ಕ್ ಫೋರ್ಸ್ನ ಜವಾಬ್ದಾರಿಯನ್ನು ಕೊಡ್ತಾ ಇದೆ. ಇಸ್ರೋ ಮಾಜಿ ಮುಖ್ಯಸ್ಥ ಸೋಮನಾಥ್, ಅನಿತಾ ಕರ್ವಾಲ್, ವಿ ಕಾಮಕೋಟಿ, ತಪನ್ ದೇಕಾ, ಅಮೃತ್ ಲಾಲ್ ಮೀನಾ ಅವರ ಟಾಸ್ಕ್ ಫೋರ್ಸ್ ರಚನೆಯಾಗುತ್ತೆ. ಅದರ ನೇತೃತ್ವ ನಂದನ್ ನೀಲೇಕಣಿ ಅವರು. ಪರೀಕ್ಷಾ ವ್ಯವಸ್ಥೆಗೆ ಹೊಸ ತಂತ್ರಜ್ಞಾನ ಅಳವಡಿಸೋದು, ಶಿಫಾರಸುಗಳ ಮಾಡೋದು ಈ ಟಾಸ್ಕ್ ಫೋರ್ಸ್ನ ಜವಾಬ್ದಾರಿ. ನಂದನ್ ನೀಲೇಕಣಿ ಅವರ ನೇತೃತ್ವದಲ್ಲಿ ಇನ್ಫೋಸಿಸ್ ಸಂಸ್ಥೆಯ ಸಹ ಸಂಸ್ಥಾಪಕರು ನಂದನ್ ನೀಲೇಕಣಿ ಅವರ ನೇತೃತ್ವದಲ್ಲಿ ಆಧಾರ್ ಕಾರ್ಡ್ ಗೊತ್ತಿರಬಹುದು, ಅದು ಕೂಡ UPA ಸರ್ಕಾರದಲ್ಲಿ ಆಧಾರ್ ಕಾರ್ಡ್ನ ಜವಾಬ್ದಾರಿಯೂ ಕೂಡ ನಂದನ್ ನೀಲೇಕಣಿ ಅವರದಾಗಿತ್ತು, ಅಥವಾ ಅವರದ್ದೇ ಕಲ್ಪನೆ ಅದು. ಸದ್ಯ ಈ ಟಾಸ್ಕ್ ಫೋರ್ಸ್ ಕೂಡ ನಂದನ್ ನೀಲೇಕಣಿ ಅವರೇ ಲೀಡ್ ಮಾಡ್ತಾರೆ ಆ ಟಾಸ್ಕ್ ಫೋರ್ಸ್ ಅನ್ನು. फ्रेंड्स, विद्यार्थियों के भविष्य के लिए भारत सरकार लगातार अनेकविध कदम उठा रही है. जिन लोगों ने विद्यार्थियों के भविष्य के साथ खिलवाड़ किया वे जेलों में सड़ रहे हैं. हमने फास्ट ट्रैक कोर्ट बना चुके हैं. हम कल पार्लियामेंट के अंदर भी कठोर कानूनों के प्रावधान के साथ नया कानून बनाने की दिशा में भी आगे बढ़ रहे हैं. लेकिन हमें भविष्य के लिए सोचना है. हमारी परीक्षा पद्धति विश्वस्त हो, हमारी परीक्षा पद्धति ट्रांसपेरेंट हो, हमारी परीक्षा पद्धति में सबसे ज्यादा टेक्नोलॉजी का उपयोग हो. इन सारी बातों को ध्यान में रखते हुए विश्व प्रसिद्ध टेक्नोलॉजी एक्सपर्ट श्रीमान नंदन नीलेकणी जी के नेतृत्व में एक हाई पावर टास्क फोर्स बनाने का निर्णय किया है, जो एग्जामिनेशन रिफॉर्म की तरफ फोकस करेगा और जल्द से जल्द आने वाली परीक्षाओं की विश्वसनीयता को सुनिश्चित करने का काम इसके. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಕಳೆದ ವಾರ ಇಡೀ ಕಲಾಪ ನಡೀಲಿಲ್ಲ, ಇವತ್ತಿನ ನಡಿಬಹುದು ಅನ್ನುವಂಥ ನಿರೀಕ್ಷೆ ಕಾಣ್ತಾ ಇದೆ. ಅಡ್ಜರ್ಮೆಂಟ್ ಮೋಷನ್ಗೆ ಕೇಳಿದ್ದಾರೆ ಯಾರು ವಿಪಕ್ಷದ ನಾಯಕರು, ನಿಲುವಳಿ ಸೂಚನೆಯ ಅಡಿಯಲ್ಲಿ ಚರ್ಚೆಗೆ ಅವಕಾಶ ಕೊಡಿ ಅಂತ. ಚರ್ಚೆ ಆಗತ್ತೆ ಹಂಗಿದ್ರೆ ಇವತ್ತಿನಿಂದ? ಬಹುತೇಕ ಚರ್ಚೆಗೆ ಅವಕಾಶ ಕೊಡಬೇಕಾಗುತ್ತೆ. ಬಟ್ ಯಾಕೆ ಅಂತ ಅಂದ್ರೆ ಹೊಸದಾಗಿ ತಿದ್ದುಪಡಿ ಮಸೂದೆಯನ್ನ ಮಂಡಿಸ್ತಾ ಇದ್ದಾರೆ, ಅದರ ಮೇಲೆ ಚರ್ಚೆ ಮಾಡಿ ಎರಡು ಒಂದೇ ಆಗುತ್ತೆ ಅನ್ನುವಂಥದ್ದು ಕೂಡ ಅಭಿಪ್ರಾಯ ಆಡಳಿತ ಪಕ್ಷದಿಂದ ಇದೆ. ಆದ್ರೆ ಇದನ್ನ ಹೊರತಾಗಿ ವಿಪಕ್ಷಗಳ ಡಿಮಾಂಡ್ ಮತ್ತೊಂದಿರುವಂತದ್ದು, ಇಲ್ಲಿಯವರೆಗೂ ಏನು ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಅನ್ನ ಬಳಸಿದ್ದಾರೆ, ಅದೇ ರೀತಿ ಅಶ್ರುವಾಯು ಸಿಡಿಸಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹ ವಿಪಕ್ಷಗಳಿಂದ ಇರುವಂತದ್ದು. ಅದು ಕೂಡ ಅಮಿತ್ ಶಾ ಅವರು ಇದರ ಬಗ್ಗೆ ಮಾತನಾಡಬೇಕು ಅನ್ನುವಂಥದ್ದು ಕೂಡ ಇವತ್ತು ಒತ್ತಾಯಿಸ್ತಾರೆ ಮತ್ತೆ ಆಗ್ರಹಿಸ್ತಾರೆ ಅನ್ನುವಂಥದ್ದು. ಜೊತೆಗೆ ಇದು ಆಗುವ ತನಕ ಯಾರು ಅಧಿಕಾರಿಗಳು ಮಾಡಿದ್ದಾರೆ, ವಿದ್ಯಾರ್ಥಿಗಳ ಮೇಲೆ ಯಾರು ಕೈ ಎತ್ತಿದ್ದಾರೆ ಅಂತವರಿಗೆ ಕಠಿಣ ಕ್ರಮ ಆಗದೆ ಹೋದ್ರೆ ಇನ್ನು ಮುಂದೆಯೂ ಕೂಡ ಇದು ಮರುಕಳಿಸುತ್ತೆ ಅನ್ನುವಂತಹ ಆಗ್ರಹ ವಿಪಕ್ಷಗಳಿಂದ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಮಾತಿನ ಚಕಮುಕಿಗೆ ವೇದಿಕೆ ಸಿದ್ಧ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಆಡಳಿತ ಪಕ್ಷದಿಂದ ಕೇಳಿ ಬರ್ತಾ ಇರುವಂತದ್ದು, ಇದು ಒಂದು ಮಹತ್ವದ ಬಿಲ್ಲು. ಈ ಬಿಲ್ಲಿನ ಮೇಲೆ ಎಲ್ಲರೂ ಕೂಡ ಭಾಗವಹಿಸಿ ಚರ್ಚೆ ಮಾಡಿ ಮತ್ತೆ ಸಲಹೆಗಳನ್ನ ಕೊಡಿ. ತಿದ್ದುಪಡಿ ಮಸೂದೆ ಇದು, ಹಾಗಾಗಿ ನಿಮ್ಮ ಸಲಹೆ ಸೂಚನೆಗಳ ಅಗತ್ಯ ಅನ್ನುವಂಥದ್ದು ಈಗ ಆಲ್ರೆಡಿ ಹೇಳಿರುವಂತದ್ದು. ಇದನ್ನೇ ಕಂಟಿನ್ಯೂ ಕೂಡ ಮಾಡ್ತಾರೆ ಆಡಳಿತ ಪಕ್ಷದ ವತಿಯಿಂದ. ಆದ್ರೆ ವಿಪಕ್ಷಗಳು ಈ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾವೆ. ಅಮಿತ್ ಶಾ ಅವರ ಮೇಲೆ ಒತ್ತಡ ಏರ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ವಿಪಕ್ಷಗಳು ಮಾಡ್ಕೊಂಡಿದ್ದಾವೆ. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.